ನೀವು ಆರಾಮದಿರಿ ಅಂತ ಭಾವಿಸ್ತೇನೆ ರೀ. ನಮ್ಮ ವಿಡಿಯೋಕ್ಕೆ ಒಬ್ಬರು ಪವಿತ್ರ ಕಮ್ಮಾರ ಅಂಥೇಳಿ ಅವ್ರು ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾರೆ ರೀ ನಮಗೆ. ಹಾಯ್ ಹೇಳಕ್ಕೆ ಹೇಳಿದ್ರೆ ಹಾಗಾಗಿ ಹಾಯ್ ಹೇಳೋಣ ಹೋಗೋಣ ಅಂತೇಳಿ ಬಂದೇನೆ ರೀ. ಪವಿತ್ರ ಕಮ್ಮಾರ ಅವರೇ ಹಾಯ್. ಹಂಗೆ ನೀವೆಲ್ಲರೂ ನಮಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಕತ್ತೀರಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ರೀ ನನ್ನ ಮೇಲೆ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ನಾವು ಹೃತ್ಪೂರ್ವಕ ಧನ್ಯವಾದಗಳು ರೀ. ಅವ್ವ ಏನು ಆಶ್ಚರ್ಯ ಅಂತಾನೆ. ಯಾಕಲೇ ಹೇಮೆ ಇಲ್ಲಿ ಮಠ ಬಂದ್ಬಿಟ್ಟು ಕೊಡ್ಪನ್ ತಗಂದು? ಯಾಕ ನಿಮ್ಮಂತ್ಯಾಕೆ ನೀರು ಬಂದಿಲ್ಲನ? ಬಂದವ ಅವು ನೀರನ್ನ ಕಾಲೆ ಕರಿಯಾಕೆ ಬಿಟ್ಟು ನಾನಾ ಬಂದಾನೆ ಕೊಡ್ಪನ್ ತಗೊಂಡಿಲ್ ತಾಂಕ ಅಡ್ಡಾಡ್ಕೆ ನೀರು ಹಿಡ್ಕೊಂಡು ಹೋಗೋಣ ಅಂತೇಳಿ ಕುಂತ್ ಕಾಲು ಗಂಟು ಹಿಡ್ದವ. ಅದಕ್ಕೆ ಕೆಲಸ ಕಮ್ಮಿ ಅಲ್ಲ ನನಗೆ, ಅದಕ್ಕೆ ಇದೊಂದು ಕೆಲಸ ಮಾಡೋಣ ಅಂತೇಳಿ ಇಲ್ಲಿ ತನಕ ಬಂದ ನೋಡು. ಯಾಕಲೆ ಹಂಗೆ ಯಾಕಂತಿ ಪಾಪ? ಆಕೆನು ಕೇಳ್ಬಾರ್ದು ಕೇಳಿಲ್ಲ ನಮ್ಮವ್ವ. ಮತ್ತೇನು ಮಾಡ್ಬೇಕು ಬಿಡ, ಎಲ್ಲರಿಗೂ ಹೇಳಿ ಸಾಕಾಗೈತಿ. ಯಾವ ಬಾಡ್ಯಾಗಳು ಬಡ್ದವ, ಯಾವ ಹಲ್ಕಟ್ಟುಗಳು ಬಡ್ದವ, ಏನ ನಳಕ್ಕೆ ಬೇಸ ಕಲ್ಲು ಬಿಡ್ದ್ಬಿಟ್ಟಾರ, ನೀರ ಬರುವಲ್ವ. ಮತ್ತು ಏನು ಮಾಡಲಿ ನಾನು? ನೀರು ಇಲ್ದನ ಹೆಂಗೆ ಇದು ಮಾಡೋಕ್ಕಾಕೈತಿ? ಆಜು ಬಾಜು ನಳದಾಗ ಹಿಡ್ಕೊಂಡು ಅಂದ್ರೆ ಎಲ್ಲರೂ ಮಿಷನ್ ಹಚ್ಕೊಂಡು ಹಿಡ್ಕೊಂತಿರ್ತಾರ, ಅವ್ರಿಗೆ ಸಾಕಾಗ ಮಟ ಬಿಡಲ್ಲ. ಅಕಸ್ಮಾತ್ ಹೋದು ಮಾಡಿದ್ವು ಅಂದ್ರೆ ಏನು ಮಾಡಕ್ಕೆ ಹೋಗ್ಲವ? ಅದಕ್ಕೆ ಒಂದು 2 ಕೊಡ್ಪಾನ ಕುಡಿಯಾಕರ ಹಿಡ್ದು ಹಾಕ್ಯಾಣ ನಾನು ಬಂದು ಮುಂದಕ್ಕೆ. ಅದು ಹೋಗ್ಲಿ ಬಿಡು. ಇನ್ನೊಂದು ವಿಚಾರ ಗೊತ್ತೇನ್ಕೊಂಡವ ನಿನಗೆ? ಅದೇನಂದ್ರೆ ನಿನ್ನ ಮಗಳು ಕಾಲೇಜ್ ಹೊಂಟಾಳಂತಲ್ಲ, ಈಗ ಇದಕ್ಕೆ ಬೇಕಿತ್ತೇ ಆಕೆಗೆ? ಅಲ್ಲ, ಮದುವೆ ಆಗಿತ್ತು, ಬೇಕಾದಾಗ ಗಂಡು ದುಡಿತಿದ್ದ, ಚಂದ ಮಕ್ಕಳು ಮರಿ ಹಡ್ಕೊಂಡು ಜೀವನ ಮಾಡೋದು ಬಿಟ್ಟು ಜೋಪಾನ ಮಾಡ್ಕೊಂಡು ಈಗ ಎದಕ್ಕೆ ಬೇಕಿತ್ತು ನೋಡು. ಎಲ್ಲರೂ ಮೊಮ್ಮಕ್ಕಳನ್ನ ಎತ್ತಿ ಆಡ್ಸಕತ್ಯಾರ. ನಮ್ಮ ಗುಂಡವ ಇನ್ನು ಮಗಳಿಗೆ ಡಬ್ಬಿ ಕಟ್ಟೋದು, ಬಾಟ್ಲಿ ಕಟ್ಕೊಡೋದು ಮಾಡ್ಬೇಕಾಗೈತಿ. ಏನ ಪಾಪಿಕ್ಕಿದು ಒಂದು ಜೀವನ. ಯಾಕವೇ ಹನುಮವ್ವ, ಹೆಂಗೈತಿ ನಿನಗೆ? ನನ್ನ ಮಗಳ ಜೀವನದ ಬಗ್ಗೆ ನೀನು ಯಾಕೆ ಮಾತಾಡ್ತಿದ್ದಿ? ನಾನು ಆಕೆ ಜೊತೆ ಮಾತಾಡಂಗಿಲ್ಲ ಕರೆ. ಹಂಗಂತಂದು ಆಕೆ ಯಾರು ಏನಾರ ಅಂದ್ರೆ ಸುಮ್ಮನೆ ಇರ್ತಾನೆ ಅಂತ ಅನ್ಕೋಬೇಡ. ನಿನ್ನ ಮಗಳಂಗೆ ಆಕೆನ ಗಂಡನ ಬಿಟ್ಟು ಬಂದು ಮನ್ಯಾಗ ಕುಂತಲ್ಲ, ಆಕೆ ಗಂಡನ ಜೊತೆಗೆ ಬಾಳೆ ಮಾಡಕತ್ತಾಳ. ಹೌದು ಬಿಡ್ಬೇ, ಮದುವೆ ಆದ್ರೆ ಏನು ಸಾಲಿ ಕಲಿಬಾರ್ದು ಅಂತಂದು ಯಾರ ಹೇಳ್ಯಾರನ? ಎಷ್ಟು ಮಂದಿ ಕಲ್ತಲ್ಲವ ಮದುವೆ ಆದ್ಮ್ಯಾಗ ಸಾಲಿನ? ಸಾಲಿ ಕಲ್ತು ದೊಡ್ಡ ಆಫೀಸರ್ ಆಗ್ಯಾರ ಅವ್ರ ಗಂಡುಗಳು, ಅವ್ರನ್ನ ಓದಿಸ್ಯಾರ. ಪಾಪ ಈಕಿಗೆ ಹಂಗೆ ಓದ್ಬೇಕಂತ ಆಸೆ ಆಗಿರ್ಬೇಕು, ಅದಕ್ಕೆ ಓದಕತ್ತಾಳ ಬಿಡು. ಏನು ನಿನ್ನ ಮನೆಗೆ ಬಂದಾಳೇನಕಿ? ರೊಕ್ಕ ಕೊಡವ ಒಟ್ಟು ಸಾಲಿ ಕಲಿಯಾಕೆ ನನಗೆ, ಖರ್ಚಿಗೆ, ಬುಕ್ಕಕ್ಕೆ, ಬರಿಗೆ, ಬಟ್ಟೆಗೆ ಅಂತಂದು ಏನಾರ? ಏನಿಲ್ಲಲ್ಲ, ಆಕೆ ಪಾಡಿಗೆ ಯಾಕೆ ಮಾಡ್ಕೊಳಕತ್ತಾಳ. ಮತ್ತು ನಿನಗೆ ಯಾಕೆ ಊರಿ ಬಿಡು? ಅಲ್ಲಿ ಹೋಗ್ಲಿ, ನನಗೆ ಅದಕ್ಕೆ ಹೊಟ್ಟವ್ರಿ. ಆಕೆ ಗಂಡು ಕಲ್ಸವ, ಆಕೆ ಕಲಿಯಾಕಿ. ಪಾಪ ನಮ್ಮ ಗುಂಡವಾಗ ಮಂದಿ ಒಂದು ಮಾತು ಅನ್ಬಾರ್ದು ನೋಡು. ಈಕೆನ ಮಗಳು ಮದುವೆ ಮಾಡಿಕೊಟ್ಲು, ಅದಕ್ಕೆ ಒಂದು ಹುಡುಗರು ಹುಟ್ಟಿಲ್ಲ, ಅದ್ರ ಹೊಟ್ಟೆ ಒಂದು ಹುಳ ಹುಟ್ಟಿಲ್ಲ ಅಂತಂದು ಪಾಪ ಹಸಯ್ಯ ಅಲ್ಲ ಗುಂಡವಾಗ. ಅದಕ್ಕೆ ಅಂದೆ. ಹೌದು ಬಿಡು, ನನಗರ ಎದಕ್ಕೆ ಬೇಕಿತ್ತು ಅದು ಅಲ್ಲ. ನಾನು ಯಾಕೆ ಹೇಳಕತ್ತೇನೆ ಈ ಮಾತಂದ್ರೆ, ಆಕೆ ಸುಮ್ಮನೆ ಇದಾಳಲ್ಲ, ಮಗಳಿಗೆ ಬದುಕಿ ಊಟ ಓದಿದ್ಲಂತ. ಅದಕ್ಕೆ ನೋಡು, ಅವರೆಲ್ಲ ಮಕ್ಕಳನ್ನ ಎತ್ತಿ ಆಡ್ಸಾಕತ್ತಿದ್ರು. ಪಾಪ ಆಕೆಗಿಂತ ಮುಂಚೆ ಮದುವೆ ಅದಕ್ಕೆಲ್ಲ ನಿನ್ನ ಮಗಳು ಒಂದು ಕೂಸಾಗಿದ್ರೆ ಮುಟ್ಟೋಕಿತ್ತಲ್ಲ ಅಂತ ನನಗೆ ಅನಿಸ್ತವ. ಅದಕ್ಕೆ ಅಂದೆ. ಇದಕ್ಕೂ ಮಿಕ್ಕಿದ್ದು ನಿಮ್ಮ ಬಿಟ್ಟಿದ್ದವ. ಹೋಗಿದ್ರ, ಆದ್ರೆ ಬಾಕಿ ಬುತ್ತಿ ತಗೊಂಡಲ್ಲ, ಹಂಗೆ ಅಂಗಡಿಯಾಗಿನ ದಿನಸಿ ಅವ್ನು ತಗೊಂಡು ಹೋಗಿ ನೋಡ್ಕೊಂಬಂದಾರ. 3 ಹೋಗಿದ್ರು. ಏನು 3 ಬಟ್ಟೆ ಮಾಡಿ ಬಂದಾರ ನೇರೇ ಗೊತ್ತು. ಆದ್ರೆ ಸುಮ್ಮಿಗೆ ಭಾರಿ ಸೊಕ್ಕು ನೋಡು, ಇದ್ದಂಥ ಬೀಗ್ರು ಸಿಕ್ಕಾರ ಅಂದು ಬಲು ದಿಮಾಕ ಇವ. ಈಗರ ಆಡ್ಕೊಂಬ ಮೂಡ್ದಂಗೆ ಆಗ್ಬಿಟ್ಟವಕಿ ತಲೆ ಮ್ಯಾಗ. ಮೊನ್ನೆ ಹಳೆಯ ಒಂದು ಎಲ್ಲ ಸುದ್ದಿ ಮಾಡಿಬಿಟ್ಟು ನಾ ಮಗಳದು. ಅವಾಗಿದ್ದ ಅಂತೂ ಅವ್ರನ್ನೇನು ಹೊತ್ತು ಮೆರೆಸ್ತಾಳ ಹಳೆಯನ್ನ ಅಂದ್ರೆ. ಅವ್ರ ಮನೇದು ಏನು ಹೇಳ್ತಿ ಬಿಡ, ಹೋಗ್ಲಿ. ಒಂದು ಆಗತ್ತಿಗೆ ಒಂದು ಏನಾರ ಇದ್ದ ಇರ್ತವು. ಈಗ ನೋಡು ಅವ್ರ ನಾದ್ನಿ ಅದ ಭಾಗ್ಯನ ಮಗಳು ಎಲ್ಲೇ ಹೋಗೇ ಬಿಟ್ಟವಂತ, ಮನೆಯಾಗ ಇಲ್ಲಂತ. ಎಲ್ಲಿ ಹೋಗ್ಯಾವು ಏನು ಒಂದು ಪತ್ತೆ ಇಲ್ಲ. ಕೇಳ್ಬೇಕ, ಕಡೆ ಹುಡ್ಕಿಸ್ಬೇಕ, ಎಲ್ಲಿ ಹೋಗ್ಯಾಳ ಏನು ಯಾದ್ಲ ನಮ್ಮ ನಾದ್ನಿ ಅಂತಂದು. ಇನ್ನೇನಿಲ್ಲ ನೋಡು, ತಮಗೆ ಸಂಬಂಧ ಐತೆ ಇಲ್ಲ ಅನ್ನಂಗೆ ಕುಂತ್ಬಿಟ್ಟಾರ. ಹೌದಾ, ಇಷ್ಟೆಲ್ಲ ಆಗೈತೇನ? ಮೊನ್ನೆ ಹೊಲ ಸಲುವಾಗಿ ಜಗಳ ಮಾಡಿದ್ಲಳಕಿ, ನನಗೂ ಹೊಲ ಬೇಕು ಇಲ್ಲ ರೊಕ್ಕ ಬೇಕು ಅಂತಂದು. ಅದಕ್ಕೇನಾರ ಮತ್ತು ಇವರ ಏನಾರ ಮಾಡಿಗಿಡಿದ್ರೆ ಏನು ಅವ್ರು ಮತ್ತು ಅವ್ರ ತಾಯಿ ಮಗಳಿಗೆ? ಹೇಳಕ್ಕೆ ಬರೋದಲ್ಲವ, ಯಾವ ಹೊತ್ತಾಗ ಯಾವ ಹಾವು ಇರ್ತೈತಿ ಅಂದು. ಆಸ್ತಿ ರೊಕ್ಕ ಬಂಗಾರ ಅಂತೆಲ್ಲ ಇದು ಭಾರಿ ಜೀವಕ್ಕೆ ಮೂಲ. ಎಷ್ಟು ಒಳ್ಳೇದಲ್ಲ, ಅಷ್ಟ ಕೆಟ್ಟದ್ದವ ಇದು. ಯಾರ ಜೀವ ತೆಗಿಯೋಕೆ ಹೆಸೋದಿಲ್ಲ ಇದು. ಹೋಗ್ಲಿ ಬಿಡ್ರಿ ಅತ್ಲಾಗ ಮಂದಿ ಮನೆ ವಿಚಾರ ನಮಗರ ಎದಕ್ಕೆ ಬೇಕು? ಮಾಡಿದಾರೆ ಪಾಪ ಆಡ್ದಾರೆ ಬಾಯಿಗೆ ಅನ್ನಂಗೆ. ಬೇಡವ, ನಮಗಂತ ಮಂದಿ ಮನೆ ವಿಚಾರ ಮಾತಾಡ್ಬೇಕಂದ್ರೆ ತೆಲ್ನೂ ಬಂದಂಗೆ ಆಕತ್ ನೋಡು. ಯಾಕಾರ ಮಾತಾಡ್ತಾರನ ಅನ್ನಂಗೆ ಅನ್ನಿಸ್ಬಿಡ್ತೈತಿ ಯಾರ ಮಾತಾಡದೆ ಅಂದ್ರೆ. ಹೌದವ, ಯಾಕೆ ಬೇಕು ತೆಗಿ ಹುಕ್ಕ. ನನಗೂ ನೀರು ಪಾರು ಹಿಡಿಯೋದೈತಿ ಕೆಲಸದವ ಮನ್ಯಾಗಿನ. ರೀ ಗೊತ್ತಾತೇನ ಎಲ್ಲದಾಳ ಭಾಗ್ಯ ಅಂತಂದು? ಏನು ಮಾಡ್ಬೇಕ್ರಿ ತಿಳಿದಂಗೆ ಆತಲ್ಲ. ಹರಿಯದ ಮಗಳು ಬೇರೆ ಕಟ್ಕೊಂಡು ಹೋಗ್ಯಾಳ. ಜನ ಒಂದು ಮಾತಾಡಂದ್ರೆ 9 ಮಾತಾಡ್ತಾರ. ಏನೇನು ಕಟ್ತಾರನ ಇವ್ರ ತಲೆಗೆ ಅನ್ನಂಗೆ ಆಗ್ಬಿಟ್ಟತ್ ನನಗಂತೂ. ಸುಮ್ಮಿ ಅದೇನ್ಲೇ ಮನ್ಯಾಗ? ರೀ ಲಲಿತಕ್ಕೆ ಬಂದ್ಲು, ಆಕೆ ಮುಂದೆ ಯಾವ ಸುದ್ದಿನ ತೆಗಿಯಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ರೀ. ಬಾರ ಲಲಿತಕ್ಕೆ ಅದನ್ನ ಒಳಗ. ಸುಮ್ಮಿ ಏನ್ಲೇ ಇದು ಹೊಸ ವಿಚಾರ ಕಿವಿ ಬಿತ್ತು, ಅದಕ್ಕೆ ಕೇಳಿ ಹೋಗಂತಡಿ ಅಂತೇಳಿ ಬಂದೆ. ನನಗೆ ಗೊತ್ತಿಲ್ಲ ನಿನ್ನ ಜೊತೆಗೆ ಅಡ್ಡಾಡಕ್ಕಿಗೆ. ಊರಾಗ ಮಂದಿಗೆ ಹೆಂಗೆ ಗೊತ್ತಾಗೈತಿ ವಿಚಾರ ಅಂತ. ಯಾವ ವಿಚಾರ ಲಲಿತಕ್ಕ? ಎದ್ರ ಬಗ್ಗೆ ಮಾತಾಡಕತ್ತಿದಿ? ನನಗೊಂದು ತಿಳಿವಲ್ದವ. ಅದು ಹೆಂಗೆ ಹೇಳ್ಬೇಕು ಅನ್ನಂಗೆ ಆಗಕತ್ತಿಲ್ಲ ನನಗೆ. ಅದ ನಿಮ್ಮ ನಾದ್ನಿ ಭಾಗ್ಯ ಆಕೆ
ಯಾರ್ದ ಹಿಂದೆ ಹೋಗ್ಯಾಳ ಅಂತಂದು ಮಾತಾಡಕತ್ಯಾರ ಓಣ್ಯಾಗ ಜನ. ಅದು ಅಲ್ದ ಮಗಳನ್ನ ಕರ್ಕೊಂಡು ಹೋಗ್ಯಾಳ, ಏನು ಮಗಳ ಯಾವನಾರ ಬೆನ್ನ ಹತ್ಕೊಂಡು ಹೋಗ್ಯಾಳ, ಈಕೆ ಯಾರನ್ನಾರು ಕರ್ಕೊಂಡು ಹೋಗ್ಯಾಳ ಅಂತೇಳಿ ಮಾತಾಡಕತ್ಯಾರ. ನನಗಂತೂ ಏನು ಮಾತಾಡ್ಬೇಕು ಅವ್ರು ಹೊಳ್ಳೆ ಅನ್ನಂಗೆ ತಿಳಿಲಿಲ್ಲವ. ಅದಕ್ಕೆ ಕೇಳಂತಡೆ ನಿನ್ನ ಅಂಥೇಳಿ ಬಂದೆ. ಅದು ಅಲ್ದನ ಹೊಲ ಸಲುವಾಗಿ ಆಕಿ ಜಗಳ ಮಾಡಿದ್ಲು, ರೊಕ್ಕ ಕೊಡ್ಬೇಕಾಕಿ ಆಕೆಗೆ ಅಂತ ನೀನ ಹೇಳಿದ್ದಲ್ಲ. ಎಲ್ಲ ಅವ್ರ ಮುಂದೆ ಇವ್ರ ಮುಂದೆ ರೊಕ್ಕದ ಬಗ್ಗೆ ಕೇಳಿದ್ದಲ್ಲ. ಅವರು ಹೊಳ್ಳಿ ನಿನ್ನ ಮೇಲೆ ಈಗ ಅನುಮಾನ ಮಾಡಕತ್ತಾರ, ನೀವ ಏನೋ ಮಾಡಿರ್ಬೇಕು ಅವ್ರಿಗೆ ಅಂಥೇಳಿ. ಇದೇನು ಹಣೆ ಬಾರ ಲಲ್ತಕ್ಕ ನಂದು, ತಿನ್ಬೇಡ ಉಣ್ಬೇಡ ಅದೇನೋ ಬಂದು ಹಣೆ ಬಡಿತ ಅಂತಾರಲ್ಲ ಹಂಗಾತ. ಆಕೆ ಗಂಡನ ತಕ್ಕ ಹೋಗ್ಯಾಳ ಬಿಡು ಅಂತ ನಾವು ಅಲಕ್ಷ್ಯ ಮಾಡ್ಕೊಂಡೇವಿ. ಅಲ್ಲಿ ಹೋಗಿ ನಿನ್ನೆ ಕೇಳಿದೆ ನನ್ನ ಮಗಳನ್ನ, ನಿಮ್ಮ ಅತ್ತೆ ಇಲ್ಲಿ ಬಂದಾಳೇನ ಅಂತಂದು. ಆಕೆ ಅಂದ ಮ್ಯಾಗ ನನಗೂ ಗೊತ್ತಾಗಿರೋದು ಅಲ್ಲಿ ಹೋಗಿಲ್ಲ ಆಕೆ ಅನ್ನೋದು. ಆ ವಿಚಾರ ಅಲ್ಲ ಇವ್ರಿಗೆ ಹೆಂಗೆ ಗೊತ್ತಾತು ಅಂತ ಏನು ಇವ್ರಿಗೆಲ್ಲರಿಗೆ ಹೇಳೇ ಹೋಗಿಗಳ ಆಕೆ. ಯವ್ವ ಈಕೆ ನಮ್ಮನೆ ಮಾಡ್ತಾಳ ಅಂತ ಗೊತ್ತಾಗಿತ್ತಂದ್ರೆ ನಮ್ಮ ಪೂರ ಹೊಲ ಆಕೆ ಹೆಸರಿಗೆ ಬರೆದು ಕೊಟ್ಟತ್ಲ ನಾವು ಸುಮ್ಮನೆ ಇದೊಂದು ಮನೆ ಇಟ್ಕೊಂಡಿರ್ತಿದ್ವಲ್ಲ. ಯವ್ವ ಇದು ಯಾರಿಗೆ ಬೇಕಾಗೈತಿ ಇಂಥ ಕೆಟ್ಟ ಅಪೋದ ತಗೊಳ್ಳೋದು. ನಾಳೆ ಮಗಳು ಹಡ್ಯಾಕೆ ಬರೋಕೆದಾಳ, ಈ ನಮ್ಮನೆ ಆತಂದ್ರೆ ಗತಿ ಏನು ಅಂತ ಕಳಿಸ್ತಾರೇನು ಬೀಗ್ರು? ಬೇಡ ಬೇಡ ಇಂಥವ್ರ ಮನೆಗೆ ಹೋಗೋದು ಅಂತ ನಿಂತ್ಬಿಟ್ರೆ ಅಂದ್ರೆ ನನಗಂತೂ ಈಗ ಹೆದರಿಕೆ ಹತ್ತಕತ್ತೈತವ. ಯವ್ವ ನನ್ನ ಮಗಳನ್ನ ಕಳಿಸ್ತಾರ ಬಿಡ್ತಾರ ಅಂತಂದು ಇವ್ರು ಮಾಡೋದಿರಲಿ, ನಾವು ಅನ್ಭವಿಸ್ಬೇಕಾಗೈತಿ. ಸಮಾಧಾನ ಮಾಡ್ಕೊಳ್ಳಲಿ, ಇದನ್ನು ಯಾಕೆ ಜೊತೆ ಮಾಡ್ತಿದ್ದಿ? ಅದ ಬೇರೆ ವಿಚಾರ, ಇದ ಬೇರೆ ವಿಚಾರ. ಆಕೆ ಎಲ್ಲರ ಇರುವಲ್ಲಕ್ಕ, ಪಾತಾಳದಾಗ ಅಡಗಿರುವಲ್ಲಕ್ಕಿ ಹೆಂಗಾರ ಮಾಡಿ ನಾ ಹುಡುಕಿನ ಕರ್ಕೊಂಬರ್ತೇನೆ ನಮ್ಮ ತಂಗಿನ. ನೀ ಮಾತ್ರ ಚಿಂತೆ ಮಾಡಕ್ಕೆ ಹೋಗ್ಬೇಡ ಅದ್ರ ಬಗ್ಗೆ. ಅಷ್ಟೊಂದು ಮಾಡಿ ಪುಣ್ಯ ಕಟ್ಟಿಗಳ ಮರಾಯ ನೀನು. ಆ ಹೊಲ ಹೋದ್ರು ಹೋಗ್ಲಕ್ಕಿಗೆ ಪೂರ್ತಿ ಆಕೆ ಹೆಸರಿಗೆ ಹಚ್ಕೈ ಬಿಡು. ಇಂಥ ಅಪಾದಗಳೆಲ್ಲ ನನ್ನ ಕೈಯಿಂದ ಕೇಳೋಕ್ಕಾಗಂಗಿಲ್ಲ. ನಾವೇನು ಮಾಡಕ್ಕೆ ಹೋಗೋಣ ಮರಾಯ? ನಮ್ಮ ಮನೆ ಮಗಳಾಕಿ ತೀರ ನಮ್ಗೆ ಅಷ್ಟು ಇರಂಗಿಲ್ಲ ಹೊಟ್ಟುರಿ ಅನ್ನೋದು. ನಾವೇನಾರು ಮಾಡ್ತಿದ್ದೇವೆ ನಮ್ಮ ಮನೆ ಮಗಳಿಗೆ? ಹೆಂಗೆ ಮಾತಾಡ್ತಾರೆ ನೋಡಿ ಜನ. ಮನೇನ ಸಾರಿ ಬಾಯಿ ಆದ್ರೆ ಮುಚ್ಬೋದು, ಈ ಜನರ ಬಾಯಿ ಹೆಂಗೆ ಮುಚ್ಚಕ್ಕತ್ತೆ? ನನಗಂತೂ ಸಾಕಾಗೈತಪ್ಪ. ಹಾಳಾಗಿ ಈ ಜನ ಏನು ಮಾತಾಡ್ತಾರ ಏನು ಬಿಡ್ತಾರ. ಸಮಾಧಾನ ಮಾಡ್ಕೊಳ್ಳಲ್ಲ ಸುಮ್ಮಿ, ಏನಾಗಿರೋದಿಲ್ಲ. ಅಲ್ಲೊಬ್ರು ಸ್ವಾಮಿಯರ್ ಗೊತ್ತದಾರ, ಬಾ ಹೋಗಿ ಕೇಳೋಣ. ಅವ್ರು ಕೇಳಿದೆ ಅಂದ್ರೆ ಇಂಥಲ್ಲದಾರ ಇಂಥಲ್ಲಿಲ್ಲ ಅಂಥೇಳಿ ಅದೇನೋ ನೋಡ್ತಾರ ಅವರು, ನೋಡಿ ಹೇಳ್ತಾರ. ಅಲ್ಲಿ ಹೋಗಿ ನೋಡ್ಕೊಂಡು ಇಂಥಲ್ಲಿರ್ತಾಳ ಅಂತ ಗೊತ್ತಾಕತ್ತೆ, ಹೋಗಿ ಕರ್ಕೊಂಬರುವಂತಾರಂತೆ. ಅಷ್ಟೇ ಯಾಕೆ ಮನಸ್ಸಿಗೆ ಹಚ್ಕೊಂತೀವಿ? ಏನಾಗೋದಲ್ಲ ಬಾ. ನೋಡಲ್ಲ ಅಲ್ತಕ್ಕ ಯಾವ್ದಾದಂತ ಮಾಡಲಿ, ಮನ್ಯಾಗ ಹರಿಯದ ಮಗಳು, ವಯಸ್ಸಾದ ಮುದುಕರು, ಯಾರಿಗೆ ಹೇಳ್ಬೇಕು ಯಾರಿಗೆ ಬಿಡ್ಬೇಕು ನನ್ನ ಕಷ್ಟನ. ಮತ್ತು ನಿನ್ನ ಮುಂದೆ ಹೇಳ್ಕೋಬೇಕು, ನನಗೇನೋ ತೊಂದರೆ ಆದ್ರೂ ಯವ್ವ ನೀ ನನಗೊಂದು ತಾಯಿ ಇದ್ದಂಗೆ ಅವಲ್ಲ ಅಲ್ತಕ್ಕ. ಇರ್ಲಿ ಬಿಡ್ಲಿ ಸುಮ್ಮಿ, ಏನಾತು? ಮನುಷ್ಯ ಅಂದಮೇಲೆ ಕಷ್ಟ ಬರವ. ಕಷ್ಟ ಮನುಷ್ಯರಿಗಲ್ದ ಏನು ಮರಕ್ಕೆ ಬರ್ತಾವೇನ? ಸಮಾಧಾನ ಮಾಡಿಕೆ, ಹಾಗೆಲ್ಲ ಏನೇನಾರ ಮಾತಾಡಬೇಡ. ಏನಾತು? ಒಬ್ಬರ ಮುಂದೆ ಹೇಳ್ಕೊಂಡೆ ಅಂದ್ರೆ ನಮ್ಮ ಮನಸ್ಸು ಹಗರಾಕತಿ. ಅದಕ್ಕಾರ ನಾವು ಕಷ್ಟ ಇನ್ನೊಬ್ಬರ ಮುಂದೆ ಹೇಳ್ಕೋಬೇಕು. ನಮ್ಮ ಕಷ್ಟ ಹೇಳ್ಕೋಬೇಕು ಅನ್ನೋ ಉದ್ದೇಶ ಅಲ್ಲ, ನಮ್ಮ ಮನಸ್ಸು ಹಗರಾಕತ್ತಿಲ್ಲ ಅನ್ನೋ ಉದ್ದೇಶಕ್ಕರ ಹೇಳ್ಕೋಬೇಕು. ಏನಾಗೋದಲ್ಲ ಬಾ. ಯಾಕೆ ನನ್ನ ಕಷ್ಟ ಎಲ್ಲ ನಿನ್ನ ಮುಂದೆ ಹೇಳ್ಕೊಳೋದಲ್ಲ ನಾನು. ಆಯ್ತು ನಡಿಗಲ್ತಕ್ಕ, ಒಂದು ಹೆಜ್ಜೆ ಹೋಗಿ ಬಂದ್ಬಿಡೋಣ. ಬಿಡ್ರಿ, ಕೈ ಬಿಡ್ರಿ, ನಾನು ಮಾತಾಡಿಸ್ಬೇಡ್ರಿ ನೀವು. ನಾ ಹೇಳೋದು ಅರ್ಥ ಮಾಡ್ಕೆ ಮೀನಾಕ್ಷಿ, ನಾನು ಬೇಕಂತ ಹೊಂಟಾನೆ ಈಗ ನೀನು ಬಿಟ್ಟು. ಏನು ಮಾಡೋಕ್ಕಾಕತಿ? ಆಫೀಸಿನ ಕೆಲಸನ ಅಂತದೈತಿ, ಅಪ್ಪಾಜಿ ಕಳ್ಸೋಣ ಅಂದ್ರೆ ಅದ್ರ ಡಾಕ್ಯುಮೆಂಟ್ ಎಲ್ಲ ನನ್ನ ಹೆಸರಲ್ಲಿ ಅದಾವು. ಹಂಗಾಗಿ ನಾನು ಹೋಗ್ಬೇಕಾಗೈತಿ. ನೋಡು ಈಗ ನೀನ ವಿಚಾರ ಮಾಡು, ಹಿಂಗೆ ಮಾಡಿದ್ರೆ ಹೆಂಗೆ ಹೇಳು? ರೀ ನೀವೇನಾರ ಹೇಳ್ರಿ, ನನಗಂತೂ ಇಂಥ ಟೈಮ್ನ ನಿಮ್ಮನ್ನು ಬೇರೆ ಕಡೆ ಕಳ್ಸೋಕೆ ಮನಸ್ಸಿಲ್ಲ. ಎಷ್ಟು ಎಳ್ಳು ಕಳಷ್ಟು ಮನಸ್ಸಿಲ್ಲ. ಸಾಕು ಬಿಡ್ರಿ, ನಮಗೆ ಇಷ್ಟೆಲ್ಲ ಆಸ್ತಿ ಐತಲ್ಲ, ಮತ್ತೆ ಯಾಕೆ ಇನ್ನೂ ಆಸೆ? ಅಲ್ಲವಾ ನೀ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ ನಾನು. ನಿನ್ನ ಕಷ್ಟ ಏನು ಅಂತ ನನಗೂ ಅರ್ಥ ಆಕತಿ. ಇಂಥ ಟೈಮ್ನಾಗ ಗಂಡ ನನ್ನ ಜೊತೆಗೆ ಇರ್ಬೇಕಂತಂದು ಅನ್ಸೋದು ಸಹಜ. ಆದ್ರೆ ಏನು ಮಾಡೋಕ್ಕಾಕತ್ತವ? ಇದು ಆಸೆ ಪ್ರಶ್ನೆ ಅಲ್ಲ, ನಮ್ಮೊಬ್ರದ ಜೀವನ ಅಲ್ಲಲ್ವ ಇದು. ಹೌದವ, ನಿಮ್ಮ ಮತ್ತೆ ಅನ್ನೋದು ಖರೆ ಐತಿ. ನಾವು ಒಬ್ರದ ಸಾಕು ಬಿಡಪ್ಪ, ಆಸ್ತಿ ಇಷ್ಟ ಐತಲ್ಲ ನಮಗೆ ಅಂತೇಳಿ ಕೈ ಬಿಟ್ಟು ಕೂತ್ಕೊಂಡ್ವಿ ಅಂದ್ರೆ, ನಾ ಇಷ್ಟು ವರ್ಷ ಕಟ್ಟಿದ ಕಂಪ್ನ್ಯಾಗ ಎಷ್ಟೊಂದು ಜನ ನೌಕರಿ ಮಾಡ್ತಾಯಿದಾರ. ಈಗ ಅವ್ರಿಗೆಲ್ಲ ಕೆಲಸ ಹೋಗ್ಬಿಡ್ತೈತಿ. ಮತ್ತು ಅವ್ರ ಮಂತೆ ಅನ್ನೋದೆಲ್ಲ ಗತಿ ಏನಾಕತಿ? ನಮ್ಮ ಕಂಪ್ನಿ ನಂಬ್ಕೊಂಡು ಎಷ್ಟೋ ತಾಯಿ ತಂದು ಕಾಯ್ಕೊಂತ ಕುಂತಾರ. ನನ್ನ ಮಗನ ಸಂಬಳ ಬರ್ತೈತಿ, ನನ್ನ ಗಂಡ ಪಗಾರ ತರ್ತಾನ, ನನ್ನ ಮಕ್ಳಿಗೆ ಸಾಲಿಗೆ ಹಚ್ಬೇಕು ಅಂತೇಳಿ ಯಾರ್ಯಾರು ಏನೇನು ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತಾರ. ಏನು ನಾವು ಈಗ ಒಮ್ಮಿದ್ರೊಮ್ಗೆ ಕಂಪ್ನಿ ಮುಸ್ತು ನಿಮಗೆ ಕೆಲಸ ಇಲ್ಲ ಅಂದ್ಬಿಟ್ರೆ ಅವ್ರ ಹೊಟ್ಟೆ ಮೇಲೆ ಹೊಡೆದಂಗಲ್ಲೇನೋ ಇದು ಅಂತಾರ. ಅದಕ್ಕೆ ಅರ್ಥ ಮಾಡ್ಕೆ ಮಗಳ, ಏನು ಭಾಳ ಅಲ್ಲ, ಒಂದು 8 ದಿವಸದ ಮಟ್ಟಿಗೆ ಅಷ್ಟೇ ಹೋಗಿ ಬರ್ತಾನೆ ಅವನು. ನೀವು ಹ್ಞೂ ಅಂದ್ರೆ ಕಳಿಸ್ತೇನವ, ಮತ್ತು ನೋಡಿ ವಿಚಾರ ಮಾಡು. ಬೇಡ ಅಂದ್ರೆ ನೋಡೋಣಂತ ಮುಂದೆ ಆದಂಗೆ ಮಾಡಿದ್ರೆ ಆಕತಿ. ನನಗೆ ಗೊತ್ತಿರ ಮಾವರ, ಪ್ರಾಜೆಕ್ಟ್ ನೋಡಿದೆ ನಾನು. ಅದು 8 ದಿವಸ ಅಲ್ಲ, ಬರೋಬ್ಬರಿ ಒಂದೂವರೆ ತಿಂಗಳದ್ದೈತಿ. ಈಗ ಅಲ್ಲಿವರೆಗೂ ಅವ್ರು ಅಲ್ಲೇ ಇದ್ರೆ ನನ್ನ ಮನಸ್ಸಿಗೆ ಬೇಜಾರಾಗಲ್ಲೇನ್ರಿ ಮಾವರ? ಆದ್ರೆ ಹಂಗಂತ ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಕಂತ ನಂದೇನಿಲ್ಲರಿ ಉದ್ದೇಶ. ಅಲ್ಲವಾ ನೀ ನಮ್ಮ ಸೊಸೆ ಅನ್ನೋದನ್ನು ಬಿಟ್ಟು ಆ ವರ್ಕರ್ ಜಾಗದಾಗ ನಿಂತ್ಕೊಂಡು ವಿಚಾರ ಮಾಡು ಒಂದ್ಸಲ. ಹೆಂಗೆ ಕರೆಕ್ಟ್ ಅನ್ನಿಸ್ತತಿ ಏನಂಗಾರೆ ನೀ ಮಾತಾಡೋದು? ಕರೆ ಒಪ್ಪನ ಇಲ್ಲ ಅನ್ನಂಗಿಲ್ಲ, ಕಷ್ಟ ಆಗೇ ಆಕತಿ. ಹಂಗಂತಂದು ನಿಮ್ಮ ಮಾವರೇನೋ ಆರಾಮಿರ್ತಾರಂತ ಮಾಡಿ ಏನು? ಅವ್ರಿಗೆ ಕಷ್ಟ ಆಕತಿ ಕೆಲಸದಾಗ. ಈಗೆಲ್ಲ ವಿನಯ್ ಎಲ್ಲ ಸಂಭಾಳಿಸ್ಕೊಂಡು ಹೊಂಟದ್ನ. ಹಂಗಾಗಿ ಈಗ ಅವ್ರಿಗೆ ಅದ್ರ ತೊಂದ್ರೆನ. ಈಗ ಒಮ್ಮಿದ್ರೊಮ್ಮಿಗೆ ನಿಂತ ಕಾಲ ಮೇಲೆ ಕೆಲಸಗಾರ ಸಿಗಂದ್ರೆ ಸಿಗ್ತಾರೇನ?
ಅವ್ರಿಗೆ ಅದ್ರ ತೊಂದರೆ ಆಕತಿ. ಅದಕ್ಕೆ ಏನು ಮಾಡೋಕ್ಕಾಗಂಗಿಲ್ಲ, ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಇರೋಣ. ಹೋಗ್ಲಿ ಬಿಡು ಅತ್ಲಾಗ ನಿನ್ನೂ ಅವನ ಜೊತೆ ಕಳ್ಸೋಣಂದ್ರೆ ನೀನು ಪ್ರೆಗ್ನೆಂಟು, ನಿನ್ನೂ ಕಳ್ಸೋಕ್ಕಾಗಂಗಿಲ್ಲ. ಬೇಡ ಅಂತೇಳಿ ಅವನ್ನೂ ಮನೆಯಾಗ ಇಟ್ಕೊಳಕ್ಕಾಗಂಗಿಲ್ಲ. ಇದು ಎಂಥ ಪರಿಸ್ಥಿತಿ ಬಂದುಬಿಡ್ತಾವ ನಮಗೆ. ಇಷ್ಟೆಲ್ಲ ಇದ್ರನ್ನ ಗಂಡ ಹೆಂಡತಿ ಜೊತೆಗೆ ಇರಕ್ಕೆ ಬಿಡಾರ್ದಂಗೆ ಆಗ್ಬಿಡುತ್ತೆ ನೋಡು. ನಾವು ಕಟ್ಟಿದ ಕಂಪ್ನಿಯಿಂದ ನಮ್ಗೆ ಒಂದು ನಮ್ನಿ ಈ ಥರ ಆಕತಿ ಅಂತ ಅನ್ಕೊಂಡದ್ದೇ ಇಲ್ಲ ಬಿಡು ನಾವು. ವಿಶಾಲು, ಮೀನಾಕ್ಷಿಗೆ ಸ್ವಲ್ಪ ಟೈಮ್ ಕೊಡು ವಿಚಾರ ಮಾಡಕ್ಕೆ. ನಿಂತ ಕಾಲ ಮೇಲೆ ಹಂಗೆ ನಿರ್ಧಾರ ಕೇಳಿದ್ರೆ ಆಕೆಗೆ ಹೇಳೋಕ್ಕಾಗಂಗಿಲ್ಲ. ಒಂದಿನ ಅಲ್ಲಂದ್ರೆ 2 ದಿನ ವಿಚಾರ ಮಾಡಿ ತಿಳಿಸ್ಲಿಕ್ಕಿ.